ಕೋಲಾರ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಶಾಸಕ ಕೆವೈ ನಂಜೇಗೌಡ ಹೇಳಿಕೆ. ನಮ್ಮ ಆಡಳಿತ ಮಂಡಳಿ ಅಧಿಕಾರದ ಅವಧಿಯಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ. ಕೋಮಲ್ನಲ್ಲಿ ಭ್ರಷ್ಟಾಚಾರ ಕುರಿತು ಆರೋಪಿಸಿರುವ ಬಂಗಾರಪೇಟೆ ಶಾಸಕರಿಗೆ ತಿರುಗೇಟನ್ನ ನೀಡಿದ್ದಾರೆ. ಎಸ್ಎನ್ ನಾರಾಯಣಸ್ವಾಮಿ ಮಾಡಿರುವ ವೈಯಕ್ತಿಕ ಆರೋಪಗಳಿಗೆ ನಾನು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಸರ್ಕಾರದ ಮತ್ತು ಶಾಸಕರ ಸಹಕಾರದಿಂದ ರಾಜ್ಯದಲ್ಲಿ ಯಾವುದೇ ಒಕ್ಕೂಟ ಮಾಡದ ಸಾಧನೆ ನಾವು ಮಾಡಿದ್ದೇವೆ. ಭ್ರಷ್ಟಾಚಾರ ಕುರಿತು ತನಿಖೆ ಕುರಿತು ಸದನದಲ್ಲಿಯೇ ಪ್ರಸ್ತಾಪ ಆಗಿದೆ. ಅದರ ಕುರಿತು ತನಿಖೆ ನಡೆಯುತ್ತಿದೆ. ಯಾವುದೇ ಹಗರಣಗಳು ನಮ್ಮ ಆಡಳಿತದ ಅವಧಿಯಲ್ಲಿ ಆಗಿಲ್ಲ. ಎಸ್ಎನ್ ನಾರಾಯಣಸ್ವಾಮಿ 3ನೇ ಬಾರಿಗೆ ಶಾಸಕರಾಗಿದ್ದಾರೆ. ಶಾಸಕರಾಗಿ ಅವರು ನಮಗಿಂತ ಹಿರಿಯರು. ಯಾವುದೇ ಭಿನ್ನಾಭಿಪ್ರಾಯ ಇದ್ದರೆ ನಮಗೆ ಹೇಳಬಹುದು. ದೊಡ್ಡತನ ಇರುವವರು, ದೊಡ್ಡ ತಲೆ ಇರುವವರು ನಮ್ಮನ್ನ ಕರೆದು ಹೇಳಬಹುದು. ಒಟ್ಟಿಗೆ ಕರೆದುಕೊಂಡು ಹೋಗುವ ಮನೋಭಾವನೆ ಇರುವವರು ನಾಯಕರು. ಹೈಕಮಾಂಡ್ಗೆ ನಾವು ದೂರು ಕೊಡಲ್ಲ. ಹೈಕಮಾಂಡ್ ಎಲ್ಲರ ಕುರಿತು ತಿಳಿದುಕೊಂಡಿದೆ. ಪಕ್ಷಕ್ಕೆ ನಷ್ಟವಾಗುವ ಯಾವುದೇ ಕೆಲಸ ಮಾಡಿದ್ರೂ ಹೈಕಮಾಂಡ್ ಕ್ರಮ ಕೈಗೊಳ್ಳುತ್ತದೆ. ಪಕ್ಷಕ್ಕಾಗಿ ಯಾರು ಕೆಲಸ ಮಾಡುತ್ತಿದ್ದಾರೆ ಎಂಬುದನ್ನು ಹೈಕಮಾಂಡ್ ನೋಡುತ್ತಿದೆ. ಸಂಪುಟ ಪುನರ್ ರಚನೆಯಲ್ಲಿ ನಮ್ಮ ಜಿಲ್ಲೆಯ ಯಾರಿಗೆ ಮಂತ್ರಿ ಸ್ಥಾನ ನೀಡಿದ್ರು ಸ್ವಾಗತ. ಜಿಲ್ಲೆಯಲ್ಲಿ 4 ಮಂದಿ ಕಾಂಗ್ರೆಸ್ ಶಾಸಕರಿದ್ದೇವೆ. ಮಂತ್ರಿ ಸ್ಥಾನ ಬೇಕೆಂಬುದು ನಮ್ಮ ಬೇಡಿಕೆ ಇದೆ. ಕೋಲಾರ ಜಿಲ್ಲೆಯ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಒಳ್ಳೆಯ ಕೆಲಸ ಮಾಡಿದ್ದಾರೆ ಎಂದು ಹೇಳಿದ್ದಾರೆ. ಕೋಲಾರದಲ್ಲಿ ಶಾಸಕ ನಂಜೇಗೌಡ ಅವರು ಈ ಹೇಳಿಕೆಗಳನ್ನು ನೀಡಿದ್ದಾರೆ. ಎರಡೂ ಜಿಲ್ಲೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಲ್ಲಿ ಆಡಳಿತ ಮಂಡಳಿ 5 ವರ್ಷ ಏನಾದರೂ ಹಗರಣಗಳಾಗಿದೆ ಅಂತೇಳಿ ಹೇಳಿದರೆ ನಾನು ತಲೆ ಕೆಡಿಸ್ಕೊಬೇಕು. ವೈಯಕ್ತಿಕವಾಗಿ ಮಾತಾಡೋರು ನಾನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಇವತ್ತು ನಾವು ತಗೊಂಡಂಥ ಆಡಳಿತ ಮಂಡಳಿ ಪ್ರಾಜೆಕ್ಟ್ ಅವಾಗಲೇ ಹೇಳಿದ್ದೀನಿ, ಸರ್ಕಾರ ಶಾಸಕರುಗಳು ಸಹಕಾರದಿಂದ ಈ ರಾಜ್ಯದಲ್ಲಿ ಯಾವುದೇ ಒಕ್ಕೂಟಗಳು ತಗೊಂಡಂಥ ಒಂದು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಸಾಲ ಇಲ್ಲದೆ 360 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅನ್ನ ಇಲ್ಲಿವರೆಗೂ ಸಾಲಕ್ಕೆ ಹೋಗಿರದೆ ನಮ್ಮ ಆಡಳಿತ ಮಂಡಳಿ 260 ಕೋಟಿ ಕೂಡಿಟ್ಟಂತ ದುಡ್ಡಲ್ಲಿ 360 ಕೋಟಿ ಪ್ರಾಜೆಕ್ಟ್ ಯಾವ್ದನ್ನ ಮಾಡ್ತಾ ಇದೆ ಈ ಕರ್ನಾಟಕ ರಾಜ್ಯದಲ್ಲಿ ಅಂದ್ರೆ ಕೋಲಾರ ಒಕ್ಕೂಟ. ಈಗಾಗಲೇ ಅವರು ಯಾರು ಹೇಳ್ತಾ ಇದ್ರು ಅವರು ತನಿಖೆಗಳು ಮಾಡೋಕ್ಕೆ ಸೆಷನಲ್ಲೂ ಕೂಡ ಪ್ರಸ್ತಾಪ ಆಗಿದೆ, ಅದಕ್ಕೆ ರಿಪ್ಲೈ ಕೂಡ ಬಂದಿದೆ. ಆ ರೀತಿ ಹಗರಣಗಳಾಗಕ್ಕೆ ಅಷ್ಟು ಸಲೀಸಲ್ಲ. ಹಾಲು ಉತ್ಪಾದಕರು, ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಮತ್ತೆ ಸರ್ಕಾರ ಮತ್ತೆ ಅಧಿಕಾರಿಗಳಿರ್ತಾರೆ. ಅದೆಲ್ಲ ಸುಳ್ಳು. ನಾನು ಅದರ ಬಗ್ಗೆ ನಾನು ಒಪ್ಪೋದಿಲ್ಲ, ಅದ್ರ ಬಗ್ಗೆ ಟೀಕೆ ಮಾಡೋಕ್ಕೂ ಹೋಗೋದಿಲ್ಲ. ಯಾವುದೇ ಹಗರಣಗಳು ನಮ್ಮ ಆಡಳಿತ ಮಂಡಳಿಯಲ್ಲಿ ಆಗಿಲ್ಲ. ಅಲ್ಲ, ನಾವು ಕಾಂಗ್ರೆಸ್ ಶಾಸಕರು, ಅವರು ನಾವು 3 ಸಾರಿ ಶಾಸಕರು ಅಂತಾರೆ. ಅದು 3 ಸಾರಿ ಶಾಸಕರಾದ್ರೆ ಸೀನಿಯರ್ ಆದ್ರಲ್ಲ. ನಮ್ಮ ಮಂಜಣ್ಣು 2ನೇ ಸಾರಿ, ನಾನು ಕೂಡ 2ನೇ ಸಾರಿ, ರೂಪಮ್ನು 2ನೇ ಸಾರಿ, ಇನ್ನು 4 ಜನ ನಾವು ಇರ್ತೀವಿ. 4 ಜನದಲ್ಲಿ ಸೀನಿಯರ್ ಯಾರು? ವಯಸ್ಸಲ್ಲಿ ನಮ್ಕುದ್ದ ಸಿಕ್ಕೋರು ಇರ್ಬೋದಪ್ಪ. ಸಿಕ್ಕೋರಾದ್ರೇನು ದೊಡ್ಡಸ್ಕಿ ಯಾರ ಹತ್ರ ಇರ್ತದೆ, ದೊಡ್ಡತನ ಯಾರ ಹತ್ರ ಇರ್ತದೆ ಅವರೇ ದೊಡ್ಡ ಮನುಷ್ಯರು. ಎಲ್ಲರನ್ನು ಒಟ್ಟಿಗೆ ತಗೊಂಡೋಗೋದು ಯಾರಿಗೆ ಮನೋಭಾವನೆ ಇರ್ತದೆ ಅವರೇ ನಾಯಕರು. ನಾವೆಲ್ಲ ಚೆನ್ನಾಗಿದ್ದೀವಿ ನೋಡಿ. ನಾವು ದೂರು ಕೊಡೋದು ಮತ್ತೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಕ್ ಹೋಗೋದಿಲ್ಲ. ಎಲ್ಲ ಮುಖ್ಯಮಂತ್ರಿಗಳು, ಪಕ್ಷದ ಅಧ್ಯಕ್ಷರುಗಳು, ನಂಜೇಗೌಡರು ಏನ್ ಮಾಡ್ತಾರೆ, ಮಂಜಣ್ಣ ಏನ್ ಮಾಡ್ತಾರೆ, ಅನಿಲ್ ಅವ್ರು ಏನ್ ಮಾಡ್ತಾರೆ, ಯಾರ್ಯಾರು ಏನೇನು ಮಾಡ್ತಾರೆ ನೋಡ್ತಾ ಇರ್ತಾರೆ. ಏನಪ್ಪಾ, ಪಕ್ಷಕ್ಕೆ ನಾವೇನಾದ್ರು ಡ್ಯಾಮೇಜ್ ಆಗುವಂತ ತೀರ್ಮಾನ ತಗೊಂಡಾಗ ಹೈಕಮಾಂಡ್ ತುಂಬಾ, ಕಾಂಗ್ರೆಸ್ ಹೈಕಮಾಂಡ್ ಅಷ್ಟು ಸಲೀಸಲ್ಲ, ತುಂಬಾ ಸೂಕ್ಷ್ಮವಾಗಿ ಎಲ್ಲ ಅಬ್ಸರ್ವೇಷನ್ ಮಾಡ್ತಾ ಇರ್ತದೆ. ನಾವು ಅದ್ರ ಬಗ್ಗೆ ಮಾತಾಡಕ್ ಹೋಗುದು ಹೈಕಮಾಂಡ್ ಚರ್ಚೆ ಆಗಿದೆಯಾ ಸರಿ ಕುರಿತಂತೆ? ನನಗೆ ಗೊತ್ತಿಲ್ಲ. ನಾನು ಹೇಳಿದಲ್ಲ, ನಾನೇನ್ ಮಾಡ್ತಾ ಇದ್ರು ಕೂಡ ಅವ್ರೆಲ್ಲ ರಿಪೋರ್ಟ್ ಇರುತ್ತೆ ಹೈಕಮಾಂಡ್ಗೆ. ಅದು ಯಾರೇನ್ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಹೇಳಕ್ ಹೋಗುದಿಲ್ಲ. ಯಾರೇನು ಒಳ್ಳೆ ಕೆಲಸ ಮಾಡ್ತಾ ಇದ್ರು ಕೂಡ, ಯಾರ್ಯಾರು ಜನ ಸಂಪರ್ಕದಲ್ಲಿದ್ದಾರೆ, ಪಕ್ಷವನ್ನ ಕಟ್ಟುವಂತದ್ದು ಯಾರ್ಯಾರು ಮಾಡ್ತಾ ಇದ್ದಾರೆ, ಅದೆಲ್ಲ ಹೈಕಮಾಂಡ್ ಅಬ್ಸರ್ವೇಷನ್ ಇರ್ತದೆ. ಜಿಲ್ಲೆಗೆ ಅವಕಾಶ ಬೇಕು. ನಮ್ಮ ಜಿಲ್ಲಾ ಮಂತ್ರಿಗಳು ಸುರೇಶ್ ಅವರು ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ. ನಾವು ಅದನ್ನು ಮಾತಾಡಕ್ಕಾಗಲ್ಲ. ನಾವು ಕೋಲಾರ ಜಿಲ್ಲೆಯ ಇಲ್ಲಿವರೆಗೂ ಜಿಲ್ಲಾ ಮಂತ್ರಿಯಾಗಿ ಕೆಲಸ ಮಾಡಿದಂತ ಬೈರತಿ ಸುರೇಶ್ ಅವರು ನಮ್ಮ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಗೆ, ಜಿಲ್ಲೆಗೆ ಸಂಬಂಧಪಟ್ಟಂಗೆ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಮತ್ತೆ ಸಚಿವ ಸಂಪುಟ ವಿಸ್ತರಣೆ ಮಾಡುವಂತ ಸಂದರ್ಭ ಬಂದಾಗ 4 ಜನ ಕಾಂಗ್ರೆಸ್ ಶಾಸಕರಿದ್ದೀವಿ, ಇಲ್ಲಿ ಮಂತ್ರಿ ಕೊಟ್ಟಿಲ್ಲ. ನಾವು ಕೊಡಬೇಕು ಅಂತ ನಾವೆಲ್ಲರ ಡಿಮ್ಯಾಂಡ್ಸ್ ಇದೆ. ಯಾರಿಗೆ ಮಂತ್ರಿ ಅವಕಾಶ ಬಂದು ಕೂಡ ನಮ್ಮ ಜಿಲ್ಲೆಗೆ ಸ್ವಾಗತ ಮಾಡ್ತೇವೆ.